ನಮಸ್ಕಾರ. ನಾನು ಡಾಕ್ಟರ್ ಚಂದ್ರಶೇಖರ್ ಹಾಳಿಂಗಳೆ, ಮನೋವೈದ್ಯ, ಲೈಂಗಿಕ ಸಮಸ್ಯೆ ತಜ್ಞ ಮತ್ತು ವ್ಯಸನ ಮುಕ್ತಿ ತಜ್ಞ. ಇವತ್ತು ನಾನು ನಿಮ್ಮ ಇಸಿಟಿ ಅಂದರೆ ಎಲೆಕ್ಟ್ರೋ ಕನ್ವರ್ಷನ್ ಥೆರಪಿ ಅಂದರೆ ಏನು ಇದನ್ನು ಸಂಕ್ಷಿಪ್ತವಾಗಿ ಹೇಳಲಿದ್ದೇನೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮಾನಸಿಕ ಕಾಯಿಲೆಗಳು ಬೇರೆ ಬೇರೆ ರೀತಿ ಇರುತ್ತವೆ. ಡಿಪ್ರೆಷನ್, ಸ್ಕಿಜೋಫ್ರೆನಿಯಾ, ಬೈಪೋಲಾರ್ ಮೂಡ್ ಡಿಸಾರ್ಡರ್, ಆಂಗ್ಸೈಟಿ ಡಿಸಾರ್ಡರ್, ಸೊಮ್ಯಾಟೋಫಾರ್ಮ್ ಡಿಸಾರ್ಡರ್, ಸೆಕ್ಷುವಲ್ ಡಿಸಾರ್ಡರ್ ಅಥವಾ ಬೇರೆ ಬೇರೆ ರೀತಿಯ ಅಡಿಕ್ಷನ್ ಇಂಥ ಹಲವಾರು ರೀತಿಯ ಮಾನಸಿಕ ಕಾಯಿಲೆ ಇರುತ್ತವೆ. ಈ ಮಾನಸಿಕ ಅಸ್ವಸ್ಥತೆಯ ಚಿಕಿತ್ಸೆಯನ್ನು ನಾವು 3 ಮುಖ್ಯ ವಿಭಾಗಗಳಾಗಿ ವಿಂಗಡಿಸ್ತೇವೆ. ಮೊದಲನೇ ಮೆಥಡ್ ಅಂದರೆ ಫಾರ್ಮಾಕೋಥೆರಪಿ ಅಂದರೆ ಔಷಧೋಪಚಾರ, ಎರಡನೇ ಮೆಥಡ್ ಕೌನ್ಸೆಲಿಂಗ್ ಮತ್ತು ಮೂರನೇ ಮೆಥಡ್ ಅಂದರೆ ಎಲೆಕ್ಟ್ರೋಕನ್ವಲ್ಸಿವ್ ಥೆರಪಿ ಅಂದರೆ ಇಸಿಟಿ. ಈಗ ನಾವು ಇಸಿಟಿ ಅಂದರೆ ವಿದ್ಯುತ್ ಉಪಚಾರ ಪದ್ಧತಿ ಯಾವ ಪೇಷಂಟ್ಗಳಲ್ಲಿ ಬಳಸ್ತೇವೆ ಅದನ್ನು ನೋಡೋಣ. ಕೆಲವೊಮ್ಮೆ ರೋಗಿಯು ತೀವ್ರವಾದ ಮಾನಸಿಕ ಅಸ್ವಸ್ಥತೆಯನ್ನ ಹೊಂದಿದ್ರೆ, ಉದಾಹರಣೆಗೆ ಸ್ಕಿಜೋಫ್ರೆನಿಯಾ ಇದ್ರೆ, ಬೈಪೋಲಾರ್ ಮೂಡ್ ಡಿಸಾರ್ಡರ್ ಇದ್ರೆ, ಅಥವಾ ಯೂನಿಪೋಲಾರ್ ಡಿಪ್ರೆಷನ್ ರೋಗಿಗೆ ಕೆಲವೊಮ್ಮೆ ಸೇವಿಯರ್ ಡಿಪ್ರೆಷನ್ ಇದ್ರೆ, ಅಥವಾ ರೋಗಿಗೆ ಕೆಲವೊಮ್ಮೆ ಆತ್ಮಹತ್ಯೆ ಆಲೋಚನೆಗಳು ಬರ್ತಿದ್ರೆ, ಇಂಥ ರೋಗಿಗಳಿಗೆ ಮುಖ್ಯವಾಗಿ ಇಸಿಟಿ ಕೊಡೋ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ. ಡಾಕ್ಟರ್ ಸರ್ಲೇಟಿ ಮತ್ತು ಡಾಕ್ಟರ್ ಬೇನಿ ಇವರು 1938ರಲ್ಲಿ ಈ ಉಪಚಾರ ಪದ್ಧತಿಯನ್ನ ಪ್ರಾರಂಭಿಸಿದ್ರು. ಇಸಿಟಿ ಅಂದರೆ ಎಲೆಕ್ಟ್ರೋಕನ್ವಲ್ಸಿವ್ ಥೆರಪಿ. ಇದು ನವೀಕೃತ ಮತ್ತು ಪರಿಣಾಮಕಾರಿ ವೈಜ್ಞಾನಿಕ ಚಿಕಿತ್ಸಾ ವಿಧಾನವಾಗಿದೆ. ಇದರಲ್ಲಿ ನಾವು ರೋಗಿಗೆ ಒಂದು ನಿರ್ದಿಷ್ಟ ಮಿತಿಯವರೆಗೆ ಮಿಲಿಕುಲಂನಲ್ಲಿ ವಿದ್ಯುತ್ ಪ್ರವಾಹವನ್ನ ಬಿಡ್ತೇವೆ. ಇದರಿಂದ ರೋಗಿಯ ಮೆದುಳು ಉತ್ತೇಜನಗೊಂಡು ಫಿಟ್ಸ್ ಬರುತ್ತೆ. ಹೀಗೆ ನಾವು ಅನ್ಬಹುದು. ಇಸಿಟಿಯಿಂದ ಹದಗೆಟ್ಟ ರಾಸಾಯನಿಕ ಮಟ್ಟವನ್ನ ಸಾಮಾನ್ಯಗೊಳಿಸಲು ಇಸಿಟಿ ಸಹಾಯ ಮಾಡುತ್ತೆ. ಈಗ ಇಸಿಟಿಯನ್ನು ಪ್ರಾರಂಭಿಸುವ ಮೊದಲು ಯಾವ ಕಾಳಜಿಯನ್ನ ತೆಗೆದುಕೊಳ್ಳಬೇಕು ಅಂತ ನೋಡೋಣ. ಇಸಿಟಿ ಅಂದರೆ ಎಲೆಕ್ಟ್ರೋ ಕನ್ವಲ್ಸಿವ್ ಥೆರಪಿ. ಆರಂಭದಲ್ಲಿ ನಾವು ರೋಗಿಯ ದೈಹಿಕ ಪರೀಕ್ಷೆ ಮಾಡ್ತೇವೆ. ಆದ ನಂತರ ರೋಗಿಯ ಹೃದಯ ಅಥವಾ ಶ್ವಾಸಕೋಶದ ಸ್ಥಿತಿಯನ್ನ ನೋಡ್ತೇವೆ. ಇದರ ಹೊರತು ರೋಗಿಗೆ ಬೇರೆ ಯಾವುದಾದರೂ ದೈಹಿಕ ಕಾಯಿಲೆ ಇದೆಯೇ ಅಥವಾ ಇಲ್ಲ ಅಂತ ನೋಡ್ತೇವೆ. ವೈದ್ಯರ ಅಭಿಪ್ರಾಯವನ್ನ ತೆಗೆದುಕೊಳ್ತೇವೆ. ಫಿಸಿಷಿಯನ್ ಒಪಿನಿಯನ್ ಕೂಡ ತೆಗೆದುಕೊಳ್ತೇವೆ. ಮತ್ತು ರೋಗಿಯು ಬುಲ್ ಕೊಡಲು ಯೋಗ್ಯವಾಗಿದ್ದಾನೆ ಅಥವಾ ಇಲ್ಲ ಅಂತ ನೋಡ್ತೇವೆ. ಇಸಿಟಿ ಕೊಡೋ ಮೊದಲು ನಮಗೆ ಕೆಲವು ರೊಟೀನ್ ಬ್ಲಡ್ ಟೆಸ್ಟ್ ಕೂಡ ಮಾಡಬೇಕಾಗುತ್ತೆ. ಅಂದರೆ ಕಂಪ್ಲೀಟ್ ಬ್ಲಡ್ ಕೌಂಟ್, ಲಿವರ್ ಫಂಕ್ಷನ್ ಟೆಸ್ಟ್, ಥೈರಾಯ್ಡ್ ಫಂಕ್ಷನ್ ಟೆಸ್ಟ್. ಇದೆಲ್ಲ ಕೆಲವು ರೋಗಿಗಳಲ್ಲಿ ಹೊಟ್ಟೆಯ ಸೋನೋಗ್ರಫಿ, ಚೆಸ್ಟ್ ಎಕ್ಸ್ರೇ ಕೂಡ ಕೆಲವೊಂದು ಸಮಯದಲ್ಲಿ ಮಾಡಬೇಕಾಗುತ್ತೆ. ಕೆಲವು ರೋಗಿಗಳಲ್ಲಿ ಮಾನಸಿಕ ಕಾಯಿಲೆ ಇಲ್ಲ ಮತ್ತು ಮೆದುಳಿನ ಕಾಯಿಲೆ ಇದೆಯಾ ಇಂತಹ ಸಂದೇಹವಿದ್ದರೆ ಅಂಥ ರೋಗಿಗೆ ಸಿಟಿ ಸ್ಕ್ಯಾನ್ ಬ್ರೈನ್ ಅಥವಾ ಎಂಆರ್ಐ ಬ್ರೈನ್ ಕೂಡ ಅವಶ್ಯಕತೆ ಬೀಳಬಹುದು. ಈ ಎಲ್ಲಾ ಪರೀಕ್ಷೆಗಳು ಸಾಮಾನ್ಯವಾಗಿದ್ದರೆ ಮತ್ತು ಫಿಸಿಷಿಯನ್ ಕೂಡ ಫಿಟ್ನೆಸ್ ಕೊಟ್ರೆ ಭೂಲ್ ಕೊಡಲು ಅವನು ಯೋಗ್ಯವಾಗಿ ಇದ್ದಾನೆ ಅಂತ ರಿಪೋರ್ಟ್ ಸಿಗುತ್ತೆ. ಆವಾಗ ನಾವು ಇಸಿಟಿ ಕೊಡಲು ಪ್ರಾರಂಭಿಸ್ತೇವೆ. ಈಗ ನಾವು ಇಸಿಟಿ ಉಪಚಾರ ಹೇಗೆ ನಡೆಯುತ್ತೆ ಮತ್ತು ಹೇಗಿರುತ್ತೆ ಅಂತ ನೋಡೋಣ. ಯಾವ ರೋಗಿಗೆ ಇಸಿಟಿ ಅವಶ್ಯಕತೆ ಇರುತ್ತೋ ಅಂಥ ರೋಗಿಗೆ ನಾವು ಕಂಪಲ್ಸರಿ ಅಡ್ಮಿಟ್ ಆಗೋ ಸಲಹೆಯನ್ನ ನೀಡ್ತೇವೆ. ಅಡ್ಮಿಟ್ ಆದ ನಂತರ ನಮ್ದು 8ರಿಂದ 10 ಇಸಿಟಿಯ ಪ್ಲಾನ್ ಇರುತ್ತೆ. ಆರಂಭದಲ್ಲಿ ನಾವು 4ರಿಂದ 5 ಇಸಿಟಿ ಅಡ್ಮಿಟ್ ಮಾಡ್ಕೊಳ್ತೇವೆ. ಮತ್ತು ತದನಂತರ ರೋಗಿಯು ಒಳ್ಳೆಯ ರೀತಿಯಲ್ಲಿ ಗುಣವಾದರೆ ಮತ್ತು ನಮಗೆ ಕಾನ್ಫಿಡೆನ್ಸ್ ಬಂದರೆ ಪೇಷಂಟ್ ಡಿಸ್ಚಾರ್ಜ್ ಆದ ನಂತರ ಬಂದು ಹೋಗಿ ಉಳಿದಿರುವ ಇಸಿಟಿ ತೆಗೆದುಕೊಳ್ಳಬಲ್ಲ. ಹೀಗೆ ಒಮ್ಮೆ ಖಚಿತವಾದರೆ ನಾವು ರೋಗಿಗೆ ಡಿಸ್ಚಾರ್ಜ್ ಮಾಡಲು ಪ್ರಯತ್ನಿಸ್ತೇವೆ. ಮೊದಲಿಗೆ 4ರಿಂದ 5 ಇಸಿಟಿ ಸಲುವಾಗಿ ಅಡ್ಮಿಟ್ ಮಾಡೋ ಪ್ರಮುಖ ಕಾರಣ ಅಂದರೆ ರೋಗಿಗೆ ಭುಲ್ ಕೊಟ್ಟ ನಂತರ ನಾವು ಬಳಸೋ ಔಷಧಿಗಳ ಯಾವ ಪರಿಣಾಮ ಆಗೋದಿಲ್ಲ ಅಥವಾ ಭುಲ್ ಯಾವುದು ಕಷ್ಟ ಉಂಟಾಗೋದಿಲ್ಲ, ಅಥವಾ ಮಾನಸಿಕ ಕಾಯಿಲೆ ಸಲುವಾಗಿ ಶುರು ಮಾಡಿದ ಔಷಧಿಗಳು ಅವುಗಳ ಯಾವ ಎಫೆಕ್ಟ್ ಬೀಳೋಲ್ಲ. ಹಾಗೆ ನಿದ್ದೆ ಹೆಚ್ಚು ಬರೋದು, ಸುಸ್ತಾಗೋದು, ತೊದಲುವಿಕೆಯಿಂದ ಮಾತಾಡೋದು ಅಥವಾ ಬೇರೆ ತರಹದ ರಿಯಾಕ್ಷನ್ ಬರ್ತಾ ಇಲ್ಲ ಅನ್ನೋದನ್ನ ಅಬ್ಸರ್ವ್ ಮಾಡೋದು ಸುಲಭವಾಗುತ್ತೆ. ಇದರ ಜೊತೆ ರೋಗಿಯಲ್ಲಿ ಸುಧಾರಣೆ ಆಗ್ತಿದೆ ಇಲ್ಲ ಅನ್ನೋದನ್ನ ನೋಡಿ ಡೋಸ್ ಅಡ್ಜಸ್ಟ್ ಮಾಡೋದು ಕೂಡ ಸುಲಭ ಆಗುತ್ತೆ. ಈಗ ನಾವು ಇಸಿಟಿ ಕೊಡೋ ಪದ್ಧತಿ ವಿಧಾನ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಮೊದಲ 3 ಇಸಿಟಿ ನಾವು ಆಲ್ಟರ್ನೇಟ್ ಡೇ ಅಂದರೆ ಮೊದಲ ಇಸಿಟಿ, 2ನೇ ಇಸಿಟಿ ಮತ್ತು 3ನೇ ಇಸಿಟಿ ನಾವು ಒಂದು ದಿವಸ ಬಿಟ್ಟು ಒಂದು ಕೊಡ್ತೇವೆ. ಉದಾಹರಣೆಗೆ ಮೊದಲ ಇಸಿಟಿ ಅಕಸ್ಮಾತ್ ಸೋಮವಾರ ಆಗಿದ್ರೆ 2ನೇ ಇಸಿಟಿ ಇದು ಬುಧವಾರ ಆಗುತ್ತೆ ಮತ್ತು 3ನೇ ಇಸಿಟಿ ಶುಕ್ರವಾರ ಕೊಡ್ತೇವೆ. 4ನೆಯ ಇಸಿಟಿ ಸಲುವಾಗಿ ನಾವು 3 ದಿನ ಗ್ಯಾಪ್ ಇಡ್ತೇವೆ ಮತ್ತು 5ನೇ ಇಸಿಟಿ ಸಲುವಾಗಿ ನಾವು 4 ದಿನಗಳ ಗ್ಯಾಪ್ ಇಡ್ತೇವೆ. ಇನ್ನು ಮುಂದುಳಿದ 6ನೆಯ, 7ನೆಯ ಮತ್ತು 8ನೇ ಇಸಿಟಿ ಸಲುವಾಗಿ ನಾವು 6 ಅಥವಾ 7 ದಿನಗಳ ಗ್ಯಾಪ್ ಇಡ್ತೇವೆ. ಇಸಿಟಿ ಸಲುವಾಗಿ ರೋಗಿಗೆ 6ರಿಂದ 8 ಗಂಟೆ ಕಾಲ ಉಪವಾಸ ಇಡೋದು ಅಗತ್ಯ ಇದೆ. ಅಂದರೆ ನಿಲ್ ಬೈ ಮೌತ್ ಇಡೋದು ಅಗತ್ಯ ಇದೆ. ಯೂಶಲಿ ನಾವು ಇಸಿಟಿ ಮುಂಜಾನೆ ಸಮಯದಲ್ಲಿ ಕೊಡ್ತೇವೆ. ಅದರಿಂದ ನಾವು ರೋಗಿಗೆ ರಾತ್ರಿ 10ರ ನಂತರ ಏನೂ ಕೂಡ ತಿನ್ನಬೇಡಿ ಅಥವಾ ಕುಡಿಬೇಡಿ ಅನ್ನೋ ಸಲಹೆ ಕೊಡ್ತೇವೆ.
ಈಗ ನಾವು ಬುಲ್ ಕೊಡ್ತೇವೆ ಅಂದರೆ ನಿಖರವಾಗಿ ಏನು ಮಾಡುತ್ತೆ ಅನ್ನೋದನ್ನು ನೋಡೋಣ. ಬುಲ್ ಕೊಡೋ ಮೊದಲು ನಮಗೆ ಪ್ರೀ ಅನೆಸ್ಥೆಟಿಕ್ ಮೆಡಿಸಿನ್ ಅಂದರೆ ಅಟ್ರೋಪಿನ್ ಕೊಡಲಾಗುತ್ತೆ. ಅದರ ನಂತರ ಮಸಲ್ ರಿಲ್ಯಾಕ್ಸ್ ಆಗಕ್ಕೆ ಸಕ್ಸೆನಲ್ ಸ್ಕೋಲಿನ್ ಬಳಸಬೇಕಾಗುತ್ತೆ ಮತ್ತು ಬುಲ್ ಕೊಡಲು ಥಯೋಪೆಂಟಾಲ್ ಸೋಡಿಯಂ ಅಥವಾ ಪ್ರೋಪೋಪೋಲಾದ್ ಬಳಕೆಯನ್ನ ಮಾಡಲಾಗುತ್ತೆ. ರೋಗಿಗೆ ಬುಲ್ ಕೊಟ್ಟ ನಂತರ ನಾವು ರೋಗಿಯ ಮೆದುಳಿನಲ್ಲಿ ಒಂದು ನಿರ್ದಿಷ್ಟ ಮಿಲಿಕುಲಂಬ್ ವರೆಗೆ ಪ್ರವಾಹವನ್ನು ಬಿಡ್ತೇವೆ. ಅದರಿಂದ ರೋಗಿಗೆ ಫಿಟ್ಸ್ ಬರಬೇಕು. ಈ ಫಿಟ್ಸ್ ಕನಿಷ್ಠ ಪಕ್ಷ 15 ಸೆಕೆಂಡಿಂದ 25 ಸೆಕೆಂಡ್ ಇರಬೇಕು. ಇದರರ್ಥ ನಾವು ಫಿಟ್ಸ್ ಅವಧಿಗೆ ಅನುಗುಣವಾಗಿ ನಾವು ಈ ಮಿಲಿಕುಲಂ ಡೋಸ್ ಅನ್ನ ನಿರ್ಧರಿಸ್ತೇವೆ. ಈ ಬುಲ್ ಸಾಧಾರಣವಾಗಿ 5 ರಿಂದ 7 ನಿಮಿಷ ಕಾಲ ಇರುತ್ತೆ. ರೋಗಿಯು ಪ್ರಜ್ಞೆಗೆ ಬಂದರೆ ತದನಂತರ ನಾವು ರೋಗಿಯನ್ನ ರಿಕವರಿ ರೂಮ್ಗೆ ಸ್ಥಳಾಂತರ ಮಾಡ್ತೇವೆ. ರೋಗಿಯು ರಿಕವರಿ ಆದ ನಂತರ ರೋಗಿಯು 2 ಗಂಟೆ ಕಾಲ ಉಪವಾಸ ಇರಬೇಕು. ಯಾಕೆಂದರೆ ಈ ಸಮಯದಲ್ಲಿ ರೋಗಿಯು ವಾಂತಿ ಮಾಡ್ತಾನೆ ಅಥವಾ ವಾಕರಿಕೆ ಹೀಗೆ ತೊಂದರೆ ಆಗಬಹುದು. 2ನೇ ಗಂಟೆ ನಂತರ ರೋಗಿಯು ತಿಂಡಿ ಅಥವಾ ಚಹಾ ಕುಡಿಬಹುದು. ಸಂಬಂಧಿಕರಿಗೆ ಒಂದು ಪ್ರಮುಖ ಅನುಮಾನವಿರುತ್ತೆ. ಅದು ಅಂದರೆ 8 ಇಸಿಟಿಗಳು ಸಾಕಾಗುತ್ತಾ ಅಥವಾ ಹೆಚ್ಚಿನ ಇಸಿಟಿಗಳು ಬೇಕಾಗಬಹುದಾ ಅಂತ. ಇದರ ನಿಜವಾದ ಉತ್ತರ ಹೀಗಿದೆ: 8ಕ್ಕಿಂತ ಹೆಚ್ಚು ಇಸಿಟಿಗಳು ಬೇಕಾಗಬಹುದು. ನಮ್ಮ ಅನುಭವ ಹೀಗಿದೆ: 100ರಲ್ಲಿ 90ರಿಂದ 95% ರೋಗಿಗಳಿಗೆ 8 ಇಸಿಟಿಗಳು ಸಾಕಾಗುತ್ತೆ. ಉಳಿದ ಕೆಲವು ರೋಗಿಗಳಿಗೆ 8ಕ್ಕಿಂತ ಹೆಚ್ಚು ಇಸಿಟಿ ಕೊಡಬೇಕಾಗುತ್ತೆ. ಕೆಲವು ರೋಗಿಗಳಿಗೆ 10 ಇಸಿಟಿ ಕೂಡ ಬೇಕಾಗಬಹುದು, 12 ಬೇಕಾಗಬಹುದು, 14 ಬೇಕಾಗಬಹುದು, 16 ಬೇಕಾಗಬಹುದು, 18, 20 ಬೇಕಾಗಬಹುದು. ಕಾಯಿಲೆ ಎಷ್ಟು ಹಳೆದೋ ಅಷ್ಟು ಹೆಚ್ಚು ಇಸಿಟಿ ಬೇಕಾಗೋ ಸಾಧ್ಯತೆ ಇರುತ್ತೆ. ಆದರೆ ಕೆಲವು ರೋಗಿಗಳಿಗೆ ಔಷಧೋಪಚಾರ ಕೂಡ ಕಂಟಿನ್ಯೂ ಮಾಡಬೇಕಾಗುತ್ತೆ, ಇಸಿಟಿ ಕೂಡ ಕಂಟಿನ್ಯೂ ಮಾಡಬೇಕಾಗುತ್ತೆ. ಇದಕ್ಕೆ ನಾವು ಇಸಿಟಿ ಮೈಂಟೆನೆನ್ಸ್ ಅಂತ ಹೇಳ್ತೇವೆ. ಅಂದ್ರೆ ಮೈಂಟೆನೆನ್ಸ್ ಇಸಿಟಿ ಅಂದ್ರೆ ಒಂದು ನಿರ್ದಿಷ್ಟ ಅವಧಿಯ ನಂತರ ರೋಗಿಗೆ ಇಸಿಟಿಗಳನ್ನ ನೀಡಲಾಗುತ್ತೆ. ಇದರರ್ಥ ಪ್ರತಿ 3 ವಾರಗಳಿಗೊಮ್ಮೆ ಅಥವಾ ಪ್ರತಿ 1 ತಿಂಗಳಿಗೊಮ್ಮೆ ರೋಗಿಗೆ ಇಸಿಟಿಗಳನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಸಂಬಂಧಿಕರ ಇನ್ನೊಂದು ಪ್ರಶ್ನೆ ಅಂದ್ರೆ, ಇಸಿಟಿಯ ಗ್ಯಾರಂಟಿ ಕೊಡಬಹುದಾ? ನಾನು ಆರಂಭದಲ್ಲಿ ಹೇಳಿದ್ದೇನೆ, ಯಾವುದೇ ಮಾನಸಿಕ ಕಾಯಿಲೆ 3 ಆಯ್ಕೆಗಳು ಲಭ್ಯ ಇರುತ್ತವೆ. ಮೊದಲನೇದು ಔಷಧೋಪಚಾರ ಅಂದ್ರೆ ಫಾರ್ಮಾಕೋಥೆರಪಿ, 2ನೇದು ಅಂದ್ರೆ ಕೌನ್ಸೆಲಿಂಗ್ ಮತ್ತು 3ನೇದು ಅಂದ್ರೆ ಎಲೆಕ್ಟ್ರೋ ಕನ್ವಲ್ಸಿವ್ ಥೆರಪಿ, ಇಸಿಟಿ. ಇದರಿಂದ 100% ವ್ಯತ್ಯಾಸ ಕಂಡುಬರುತ್ತೆ ಅಂತ ಯಾವ ಡಾಕ್ಟರು ಗ್ಯಾರಂಟಿ ಕೊಡಲಾಗಲ್ಲ. ಆದರೆ ಒಂದು ವಿಷಯ ಗಮನ ಇಟ್ಕೊಳ್ಳಿ: ಮೆಡಿಸಿನ್ ಕೌನ್ಸೆಲಿಂಗ್ ಮತ್ತು ಇಸಿಟಿ ಈ 3ರ ಕಾಂಬಿನೇಷನ್ ಸಂಯೋಜನೆಯಿಂದ ಗುಣವಾಗೋ ಸಾಧ್ಯತೆ ಹೆಚ್ಚಿದೆ. ಇಸಿಟಿ ಇದು ಆಧುನಿಕ ಮತ್ತು ಎಫೆಕ್ಟಿವ್ ಟ್ರೀಟ್ಮೆಂಟ್ ಆಗಿದೆ. ಯಾವುದೇ ಮಾನಸಿಕ ಕಾಯಿಲೆಗೆ ಕ್ಯೂರ್ ಇರೋಲ್ಲ, ಕಂಟ್ರೋಲ್ ಇರುತ್ತೆ. ಅದರಿಂದ ಇಸಿಟಿ ಚಿಕಿತ್ಸೆಯನ್ನ ಪ್ರಾರಂಭಿಸಿದ ನಂತರ ಮೊದಲ ಗುಂಪಿನಲ್ಲಿ 30ರಿಂದ 35% ರೋಗಿಗಳಲ್ಲಿ 90ರಿಂದ 100% ಗುಣವಾಗಬಹುದು. 2ನೇ ಗುಂಪಿನಲ್ಲಿ ಅಂದರೆ 2ನೇ ಗುಂಪು 30ರಿಂದ 35% ರೋಗಿಗಳಲ್ಲಿ 60ರಿಂದ 90% ಗುಣ ಆಗಬಹುದು ಮತ್ತು 3ನೇ ಗುಂಪಿನಲ್ಲಿ 30ರಿಂದ 35% ರೋಗಿಗಳಿಗೆ 40ರಿಂದ 60% ಗುಣ ಆಗಬಹುದು. ಅದರಿಂದ ರೋಗಿಗೆ ಎಷ್ಟು ಮಟ್ಟಕ್ಕೆ ಗುಣ ಆಗುತ್ತೆ ಅನ್ನೋದು ಉಪಚಾರ ಆರಂಭಿಸಿದ ನಂತರವೇ ತಿಳಿಯುತ್ತೆ. ಯಾವುದೇ ಡಾಕ್ಟರ್ಗೆ ಉಪಚಾರ ಆರಂಭಿಸೋ ಮೊದಲು ಇದರ ಅಂದಾಜು ಬರೋದು ಕಷ್ಟ ಆಗುತ್ತೆ. ಆದ್ದರಿಂದ ರೋಗಿಯು ಮತ್ತು ಸಂಬಂಧಿಕರು ನಿಯಮಿತವಾಗಿ ಔಷಧಿಗಳು ಕಂಟಿನ್ಯೂ ಮಾಡಬೇಕು, ಕೌನ್ಸೆಲಿಂಗ್ ಕಂಟಿನ್ಯೂ ಮಾಡಬೇಕು. ಇಸಿಟಿ ಮಾಡಿದರೆ ನೀವು ಕಾಲಕಾಲಕ್ಕೆ ವೈದ್ಯರ ಸಲಹೆಯನ್ನ ಕೇಳಿ ಒಳ್ಳೆಯ ರೀತಿಯಲ್ಲಿ ಗುಣವಾಗೋ ಸಾಧ್ಯತೆ ಹೆಚ್ಚಿರುತ್ತೆ. ಈಗ ನಾವು ಇಸಿಟಿಯ ಮೊದಲು ರೋಗಿಯ ಉಪವಾಸ ಇರೋದು ಅಂದರೆ ನಿಲ್ ಬೈ ಮೌತ್ ಇರೋದು ಯಾಕೆ ಅಗತ್ಯ ಅನ್ನೋದನ್ನ ನೋಡೋಣ. ಇಸಿಟಿ ಅಂದರೆ ಎಲೆಕ್ಟ್ರೋಕನ್ವಲ್ಸಿವ್ ಥೆರಪಿ ಮತ್ತು ಇದಕ್ಕಾಗಿ ಅನಸ್ಥೆಸಿಯಾ ಅಂದರೆ ಬುಲ್ ತಜ್ಞರ ಸಲಹೆಯನ್ನ ನಾವು ತೆಗೆದುಕೊಳ್ಬೇಕು. ಅನಸ್ಥೇಸಿಯಾ ಕೊಡಲು ಯಾವ ಔಷಧಿಗಳು ಬಳಸಲಾಗುತ್ತದೆ? ಅದರಿಂದ ರೋಗಿ ವಾಂತಿ, ವಾಕರಿಕೆ ಮತ್ತು ಮಳಮಳಿಸೋ ಇಂತಹ ತೊಂದರೆಗಳು ಆಗಬಹುದು. ಅದರಿಂದ ಇಸಿಟಿ ಆದ ನಂತರ ಮೊದಲ 2 ಗಂಟೆಗಳು ಇವು ಅಪಾಯಕಾರಕ ಮತ್ತು ಅದರಿಂದ ಸೇವಿಸಿದ ಆಹಾರಗಳು ಶ್ವಾಸಕೋಶಕ್ಕೆ ಹೋಗಿ ನಿಮೋನಿಯಾ ಆಗೋ ಅಥವಾ ಸಾಂದರ್ಭಿಕವಾಗಿ ಜೀವಕ್ಕೆ ಹಾನಿ ಉಂಟಾಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದರಿಂದ ರೋಗಿ ಇಸಿಟಿಯ ಮೊದಲು 6ರಿಂದ 8 ಗಂಟೆ ಕಾಲ ಸ್ಟ್ರಿಕ್ಟ್ಲಿ ನಿಲ್ ಬೈ ಮೌತ್ ಇರೋದು ಅಗತ್ಯ. ಕೆಲವು ಸಂಬಂಧಿಕರಲ್ಲಿ ಇಸಿಟಿ ಬಗ್ಗೆ ಕೆಲವು ತಪ್ಪು ಕಲ್ಪನೆಗಳು ಇರುತ್ತವೆ. ಅಂದರೆ ಇಸಿಟಿ ಅಂದರೆ ಘೋರ ಉಪಚಾರ ಅಥವಾ ಇಸಿಟಿಯಿಂದ ಮೆದುಳು ಹದಗೆಡುತ್ತೆ, ಅಂಥದ್ದೇನೂ ಇಲ್ಲ. ಇದು ಒಂದು ತಪ್ಪು ಕಲ್ಪನೆ. ಇಸಿಟಿ ಒಂದು ಪರಿಣಾಮಕಾರಿ ಶಸ್ತ್ರಶುದ್ಧ ವೈಜ್ಞಾನಿಕ ಚಿಕಿತ್ಸೆ ಆಗಿದೆ. ಹೌದು, ಇಸಿಟಿಯಿಂದ ಇಮಿಡಿಯೇಟ್ ಮೆಮೊರಿ ಅಂದರೆ 1-2 ಗಂಟೆಗಳಲ್ಲಿ ಯಾವ ಕೆಲವು ಘಟನೆಗಳು ನೆನಪಿನಲ್ಲಿಟ್ಟುಕೊಳ್ಳಬೇಕು ಅವು ನೆನಪಿನಲ್ಲಿ ಇರೋದಿಲ್ಲ, ಹೀಗೆ ಕೂಡ ಆಗಬಹುದು. ಆದರೆ ಈ ಬದಲಾವಣೆ ರಿವರ್ಸಿಬಲ್ ಆಗಿರುತ್ತೆ. ಅಂದರೆ ಇಮಿಡಿಯೇಟ್ ಮೆಮೊರಿಯಲ್ಲಿ ಒಂದು ವೇಳೆ ಪ್ರಾಬ್ಲಮ್ ಇದ್ರೂ ಕೂಡ ಬದಲಾವಣೆ 1-2 ದಿನಗಳಲ್ಲಿ ನಾರ್ಮಲ್ ಆಗಬಹುದು. ಬಹುಶಃ 3ರಿಂದ 4 ಇಸಿಟಿ ನಂತರ ಕನ್ಫ್ಯೂಷನ್ ಅಂದರೆ ಮೆಮೊರಿ ಪ್ರಾಬ್ಲಮ್ ಸ್ವಲ್ಪ ಕಾಣಿಸಬಹುದು. ಆದರೆ ರೋಗಿಯು 1 ಅಥವಾ 2 ದಿನಗಳಲ್ಲಿ ಸಾಮಾನ್ಯ ಸ್ಥಿತಿಗೆ ಮರಳಬಹುದು. ಇಸಿಟಿ ಬಗ್ಗೆ ಸಂಬಂಧಿಕರಲ್ಲಿ ಮತ್ತೊಂದು ಅನುಮಾನ ಇರುತ್ತೆ.
ಅದು ರೋಗಿಗೆ ಶಾಕ್ ಕೊಡ್ತೇವೆ, ಅಥವಾ ಮೂವೀಸ್ ಅಥವಾ ಪಿಕ್ಚರ್ನಲ್ಲಿ ತೋರಿಸ್ತಾರೆ ಹಾಗೆ ರೋಗಿಯನ್ನ ಕಟ್ಟಿಡಲಾಗುತ್ತೆ ಮತ್ತು ತಲೆಗೆ ಒಂದು ಪಟ್ಟಿ ಕಟ್ಟಿ ಒಂದು ಕೆಂಪು ಬಲ್ಬ್ ಹಾಕಿ ಶಾಕ್ ಕೊಡ್ತಾರೆ ಮತ್ತು ರೋಗಿ ಚೀರ್ತಾನೆ, ಗಲಾಟೆ ಮಾಡ್ತಾನೆ, ಹೀಗೆ ತೋರಿಸ್ತಾರೆ. ಹಾಗಾಗಿ ಇದು ತಪ್ಪು ಕಲ್ಪನೆ. ರೋಗಿಗೆ ಬುಲ್ ಕೊಟ್ಟು ಇಸಿಟಿ ಕೊಡಲಾಗುತ್ತೆ. ಇದಕ್ಕೆ ನಾವು ಮಾಡಿಫೈಡ್ ಇಸಿಟಿ ಅಂತ ಕರಿತೇವೆ. ಮೊದಲೆಲ್ಲ ಬುಲ್ಲನ್ನು ಕೊಡದೆ ಸೆಡ್ಯೂಸಿಸ್ ಅಂದರೆ ಲೊರಾಜೆಪಾಮ್, ಡಯಾಜೆಪಾಮ್ ಕೊಟ್ಟು ನಿದ್ರೆ ಔಷಧಿ ಕೊಟ್ಟು ಇಸಿಟಿ ಕೊಡಲಾಗ್ತಿತ್ತು. ಇಂದು ಸಮಯದ ಬದಲಾವಣೆಗೆ ತಕ್ಕಂತೆ ಮಾಡಿಫೈಡ್ ಇಸಿಟಿ ಕೊಡಬೇಕು ಅಂತ ಪರಿಕಲ್ಪನೆ ಕೂಡ ಇದೆ. ಮಾಡಿಫೈಡ್ ಇಸಿಟಿಯಿಂದ ರೋಗಿಗೆ ಇಸಿಟಿಯನ್ನ ಕೊಟ್ಟದ್ದು ತಿಳಿಯೋದಿಲ್ಲ. ರೋಗಿಯು ಪ್ರಜ್ಞಾಹೀನನಾಗಿರ್ತಾನೆ, ರೋಗಿಗೆ ನೆನಪು ಕೂಡ ಆಗೋದಿಲ್ಲ. ಇಸಿಟಿ ನೀಡಲಾಗಿದೆ, ಅದರಿಂದ ಸಂಬಂಧಿಕರು ಭಯಭೀತರಾಗೋದು ಅವಶ್ಯಕತೆ ಇಲ್ಲ. ಚಲನಚಿತ್ರಗಳಲ್ಲಿ ಪಿಕ್ಚರಲ್ಲಿ ತೋರಿಸೋದು ತಪ್ಪು. ಸಂಬಂಧಿಕರಿಗೆ ಮತ್ತೊಂದು ಅನುಮಾನ ಇರುತ್ತೆ, ಇಸಿಟಿಯಿಂದ ಎಷ್ಟು ದಿನಗಳಲ್ಲಿ ರೋಗಿಗೆ ವಾಸಿಯಾಗುತ್ತೆ ಅಥವಾ ಎಷ್ಟು ಇಸಿಟಿ ನಂತರ ಗುಣ ಆಗುತ್ತೆ ಅಂತ. ನಾನು ಆರಂಭದಲ್ಲಿ ಹೇಳಿದ್ದೇನೆ, ಇಸಿಟಿ ಈ ಉಪಚಾರ ಪದ್ಧತಿ ಸಾಮಾನ್ಯವಾಗಿ ಬೈಪೋಲಾರ್ ಮೂಡ್ ಡಿಸಾರ್ಡರ್ ಅಥವಾ ಡಿಪ್ರೆಷನ್ ಅಂದರೆ ಸಿವಿಯರ್ ಡಿಪ್ರೆಷನ್, ಅವರಿಗೆ ಆತ್ಮಹತ್ಯೆ ಆಲೋಚನೆಗಳಿರುತ್ತವೆ, ಇಂಥ ರೋಗಿಗಳಿಗೆ ಇಸಿಟಿ ಕೊಡೋ ಆಯ್ಕೆಯನ್ನ ಮಾಡಲಾಗುತ್ತೆ. ಈಗ ನಮ್ಮ ಅನುಭವ ಹೀಗಿದೆ, ಅಂದ್ರೆ ಕಡಿಮೆಯಿಂದ ಕಡಿಮೆ 3ರಿಂದ 4 ಇಸಿಟಿ ಕೊಡಲೇಬೇಕು. 3ರಿಂದ 4 ನಂತರ ರೋಗಿಯಲ್ಲಿ ವ್ಯತ್ಯಾಸವು ಕಂಡುಬರಲು ಪ್ರಾರಂಭ ಆಗುತ್ತೆ. ಕೆಲವು ರೋಗಿಗಳಿಗೆ 5 ಇಸಿಟಿ ನಂತರ, ಕೆಲವು ರೋಗಿಗಳಿಗೆ 6, 7ರ ನಂತರ, 8ರ ನಂತರ ಗುಣವಾಗಬಹುದು. ಸಿವಿಯರ್ ಡಿಪ್ರೆಷನ್ನಲ್ಲಿ ಯಾವ ರೋಗಿಯಲ್ಲಿ ಆತ್ಮಹತ್ಯೆ ಆಲೋಚನೆಗಳು ಇರುತ್ತವೆ, ಇಂಥ ರೋಗಿಯಲ್ಲಿ ಅಕಸ್ಮಾತ್ ಇಸಿಟಿಯ ಆಯ್ಕೆಯನ್ನ ಮಾಡಿದರೆ ಹೀಗೆ ಕಂಡುಬಂದಿದೆ. ಇಸಿಟಿ ಕೊಟ್ಟ ನಂತರ ಅದೇ ದಿನ ಅವನಲ್ಲಿ ಆತ್ಮಹತ್ಯೆಯ ಆಲೋಚನೆಗಳು ಸಂಪೂರ್ಣವಾಗಿ ಹೋಗಿರುತ್ತವೆ ಅಥವಾ ಕಡಿಮೆಯಾಗಿರುತ್ತವೆ. ಮುಂದಿನ ಪ್ರಶ್ನೆ ಹೀಗಿದೆ, ಸಾರಾಯಿ ವ್ಯಸನ ಮುಕ್ತಿಯ ಸಲುವಾಗಿ ಪೇಷಂಟ್ನ ಅಡ್ಮಿಟ್ ಮಾಡಿದ ನಂತರ ಇಸಿಟಿ ಟ್ರೀಟ್ಮೆಂಟ್ ಕೊಡುತ್ತೇವೆ ಯಾಕೆ ಅಂದರೆ ಇದರ ಉತ್ತರ ಹೀಗಿದೆ, ಇಲ್ಲ. ರೋಗಿ ಯಾವಾಗ ವ್ಯಸನ ಮುಕ್ತಿಯ ಸಲುವಾಗಿ ಅಡ್ಮಿಟ್ ಮಾಡ್ತೇವೋ ಆವಾಗ ಮಾತ್ರ ರೋಗಿಗೆ ಆಲ್ಕೋಹಾಲ್ ಅಡಿಕ್ಷನ್ ಇದೆ ಅನ್ನೋ ದೃಷ್ಟಿಯಿಂದ ಟ್ರೀಟ್ಮೆಂಟ್ ಮಾಡಲಾಗುತ್ತೆ. 12ರಿಂದ 14 ದಿನಗಳ ನಂತರ ನಾವು ರೋಗಿಯ ಮಾನಸಿಕ ಪರೀಕ್ಷೆಯನ್ನ ಮಾಡ್ತೇವೆ. 50% ರೋಗಿಗಳಲ್ಲಿ ಮಾನಸಿಕ ಅಸ್ವಸ್ಥತೆ ಕಂಡುಬರುತ್ತೆ. ಅಕಸ್ಮಾತ್ ಈ ಮಾನಸಿಕ ಅಸ್ವಸ್ಥತೆ ಸೌಮ್ಯ ಪ್ರಮಾಣದಲ್ಲಿದ್ದರೆ ನಾವು ಔಷಧಿ ಉಪಚಾರದ ಆಯ್ಕೆಯನ್ನ ಮಾಡ್ತೇವೆ. ಅಕಸ್ಮಾತ್ ಮಾನಸಿಕ ಅಸ್ವಸ್ಥತೆ ತೀವ್ರ ಸ್ವರೂಪದಲ್ಲಿದ್ದರೆ, ಉದಾಹರಣೆಗೆ ಸ್ಕೀಜೋಫ್ರೇನಿಯಾ, ಬೈಪೋಲಾರ್ ಮೂಡ್ ಡಿಸಾರ್ಡರ್ ಅಥವಾ ಸಿವಿಯರ್ ಡಿಪ್ರೆಷನ್ ಇದ್ದರೆ, ಇಂಥ ರೋಗಿಗೆ ಇಸಿಟಿ ಆಯ್ಕೆಯನ್ನ ಮಾಡ್ತೇವೆ. ಸಂಕ್ಷಿಪ್ತವಾಗಿ ಆಲ್ಕೋಹಾಲ್ ರೋಗಿಗಳಿಗೆ ಇಸಿಟಿಯನ್ನ ನೀಡೋದಿಲ್ಲ. ಅದರಿಂದ ಆಲ್ಕೋಹಾಲ್ ರೋಗಿಗಳಿಗೆ ಮಾನಸಿಕ ಅಸ್ವಸ್ಥತೆ ಕೂಡ ಇದ್ದರೆ ಆ ರೋಗಿಗೆ ಇಸಿಟಿಯ ಆಯ್ಕೆಯನ್ನ ಮಾಡ್ತೇವೆ. ಅದರಿಂದ ಒಂದೇ ಸಮಯದಲ್ಲಿ ವ್ಯಸನ ಮುಕ್ತಿಯ ಉಪಚಾರ ಮತ್ತು ಮಾನಸಿಕ ಅಸ್ವಸ್ಥತೆಯ ಉಪಚಾರವನ್ನು ಒಟ್ಟಿಗೆ ಪ್ರಾರಂಭಿಸೋದು ಅವಶ್ಯಕ. ವ್ಯಸನ ಮುಕ್ತಿಯ ಸಲುವಾಗಿ ರೋಗಿಯ ಮಾನಸಿಕ ಅಸ್ವಸ್ಥತೆ ಚೆನ್ನಾಗಿರೋದು ಅವಶ್ಯಕವಾಗಿರುತ್ತೆ. ಅದರಿಂದ ವ್ಯಸನ ಮುಕ್ತಿಯ ಉಪಚಾರ ಮತ್ತು ಮಾನಸಿಕ ಅಸ್ವಸ್ಥತೆಯ ಉಪಚಾರ ಒಟ್ಟಿಗೆ ಪ್ರಾರಂಭಿಸೋದು ಅಗತ್ಯವಾಗಿರುತ್ತೆ. ಈಗ ಇಸಿಟಿ ಸಮಯದಲ್ಲಿ ಯಾವ ಯಾವ ಅಪಾಯಗಳಿರುತ್ತವೆ ಇದರ ಬಗ್ಗೆ ಚರ್ಚೆ ಮಾಡೋಣ. ಆರಂಭದಲ್ಲಿ ಹೇಳಿದ್ದೇನೆ, ಇಸಿಟಿ ಮೊದಲು ರೋಗಿ ಉಪವಾಸ ಇರಬೇಕು, ಅಂದರೆ ನಿಲ್ ಬೈ ಮೌತ್ ಇರಬೇಕು. 6ರಿಂದ 8 ಗಂಟೆ ರೋಗಿ ಏನನ್ನು ತಿನ್ನದೇ ಇರಬೇಕು ಅಥವಾ ಕುಡಿಯದೇ ಇರಬೇಕು. ಯಾಕೆಂದರೆ ಬುಲ್ ಕೊಟ್ಟ ನಂತರ ಮೊದಲ 2 ಗಂಟೆಯಲ್ಲಿ ವಾಂತಿ ಅಥವಾ ವಾಕರಿಕೆ ಆಗೋ ಸಾಧ್ಯತೆ ಇರುತ್ತೆ ಮತ್ತು ಅದರಿಂದ ತಿಂದಿರೋ ಆಹಾರ ಪದಾರ್ಥಗಳು ಶ್ವಾಸಕೋಶದಲ್ಲಿ ಹೋಗಿ ರೋಗಿ ಜೀವಕ್ಕೆ ಹಾನಿ ಉಂಟಾಗೋ ಸಾಧ್ಯತೆ ಇರುತ್ತೆ. ಈಗ ಯಾವಾಗ ಇಸಿಟಿ ದಿನ ಸೆಟ್ ಮಾಡಿರ್ತೇವೆ ಅದರ ಮೊದಲ 6ರಿಂದ 8 ಗಂಟೆಗಳು ನಾವು ರೋಗಿ ಉಪವಾಸ ಇರಲು ಹೇಳ್ತೇವೆ. ಯಾವಾಗ ರೋಗಿ ಅಡ್ಮಿಟ್ ಆಗ್ತಾನೋ ಆವಾಗ ನಾವು ನಿಲ್ ಬೈ ಮೌತ್ ಬೋರ್ಡ್ ಬರೆದು ಇಡ್ತೇವೆ. ಯಾಕೆಂದ್ರೆ ರೋಗಿ ಉಪವಾಸ ಇರಬೇಕು. ನಮ್ಮಲ್ಲಿ 2 ಪದ್ಧತಿ ಉಪಚಾರ ಆಗುತ್ತೆ. ಅಂದರೆ ಇಸಿಟಿ ಸಲುವಾಗಿ ಯಾವ ರೋಗಿ ಇರ್ತಾನೋ ಅವರ ಜೊತೆ ಸಂಬಂಧಿಕರು ಇರ್ತಾರೆ, ಅಥವಾ ಕೆಲವು ರೋಗಿಗಳ ಸಂಬಂಧಿಕರು ಇರೋದಿಲ್ಲ. ಅಂದರೆ ಕೆಲವು ರೋಗಿಗಳಿಗೆ ಸಂಬಂಧಿಕರು ಅವರ ಅನುಕೂಲತೆಯ ಸಲುವಾಗಿ ಅವರು ನಮಗೆ ಪರ್ಮಿಷನ್ ಅಥವಾ ಅನುಮತಿಯನ್ನ ನೀಡ್ತಾರೆ. ನಿಮ್ಮ ಹಾಸ್ಪಿಟಲ್ನಲ್ಲಿ ಇಸಿಟಿ ನಿಮ್ಮ ಹಾಸ್ಪಿಟಲ್ ಮೂಲಕ ಕೊಡಬೇಕು, ಅಂದರೆ ಸಂಬಂಧಿಕರು ಯಾರೂ ಬರೋದಿಲ್ಲ. ಆಸ್ ಎ ಡಾಕ್ಟರ್ ಅಥವಾ ಹಾಸ್ಪಿಟಲ್ ಮೂಲಕ ನಾವು ಸಂಪೂರ್ಣ ಕಾಳಜಿ ವಹಿಸ್ತೇವೆ. ರಾತ್ರಿ 10ರ ನಂತರ ಅಥವಾ 11ರ ನಂತರ ನಾವು ರೋಗಿಗೆ ಏನೂ ತಿನ್ನಲು ಅಥವಾ ಕುಡಿಯಲು ಬಿಡೋದಿಲ್ಲ. ಆದರೂ ಇದರಲ್ಲಿ ಅಪಾಯವೆಂದರೆ ರೋಗಿ ರಾತ್ರಿ 3 ಅಥವಾ 4 ಗಂಟೆಗೆ ಅಥವಾ ಮುಂಜಾನೆ ವೇಳೆಯಲ್ಲಿ ಮೂತ್ರ ಅಥವಾ ಮಲವಿಸರ್ಜನೆಗೆ ಬಾತ್ರೂಮ್ಗೆ ಹೋಗ್ತಾನೆ. ಆ ಸಮಯದಲ್ಲಿ ರೋಗಿ ನೀರು ಕುಡಿಯೋ ಸಾಧ್ಯತೆ ಇರುತ್ತೆ ಮತ್ತು ಏನಾದರೂ ತಿನ್ನೋ ಸಾಧ್ಯತೆ ಇರುತ್ತೆ. ನಾವು ರೋಗಿಗೆ ಮುಂಜಾನೆ ಕೇಳ್ತೇವೆ, ಏನಾದರೂ ತಿಂದ್ಯಾ ಅಥವಾ ಕುಡ್ದ್ಯಾ ಅಂತ. ಆದರೂ ಪೇಷಂಟ್ ಸುಳ್ಳು ಹೇಳಬಹುದು, ಅಥವಾ ರೋಗಿ ಏನು ತಿಂದಿಲ್ಲ ಅಥವಾ ಏನು ಕುಡ್ದಿಲ್ಲ ಅಂತ ಹಿಂಜರಿಕೆ ಇಲ್ಲದೆ ಹೇಳ್ತಾನೆ. ಆದ್ದರಿಂದ ಇಂಥ ಅಪಾಯ ರೋಗಿಗೆ ಇದ್ದರೆ ಬುಲ್ ನಂತರ
ವಾಂತಿ ಅಥವಾ ವಾಕರಿಕೆಯಾಗಿ ಜೀವಕ್ಕೆ ಹಾನಿಯಾಗೋ ಸಾಧ್ಯತೆ ಕೂಡ ಇರುತ್ತೆ. ಅದರಿಂದ ಸಂಬಂಧಿಕರು ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ರಾತ್ರಿ 10ರಿಂದ ಮುಂಜಾನೆ 6 ಗಂಟೆವರೆಗೆ ರೋಗಿ ಉಪವಾಸ ಇರೋದು ಅತ್ಯಗತ್ಯ. ಮತ್ತು ರೋಗಿ ಅಕಸ್ಮಾತ್ ಸುಳ್ಳು ಹೇಳಿದ್ರೆ ಈ ಅಪಾಯ ರೋಗಿಗೆ ಇರುತ್ತೆ. ಮತ್ತೊಂದು ಪ್ರಮುಖ ಸೂಚನೆ, ಸಂಬಂಧಿಕರು ನಮಗೆ ಹೀಗೆ ಹೇಳೋದಿದೆ, ರೋಗಿ OPD ಬೇಸಿಸ್ ಮೇಲೆ ಉಪಚಾರ ತೆಗೆದುಕೊಳ್ತಾರೆ ECT ಸಲುವಾಗಿ. ಅದರಿಂದ ಸಂಬಂಧಿಕರು ಕಾಳಜಿ ಜಾಗ್ರತೆ ವಹಿಸಬೇಕು. ಅಂದರೆ ಪೇಷಂಟ್ ನಿಲ್ ಬೈ ಮೌತ್, ಅಂದರೆ ಉಪವಾಸ ಇರಬೇಕು. ರಾತ್ರಿ 10ರ ನಂತರ ಸಂಬಂಧಿಕರು ಸ್ಟ್ರಿಕ್ಟ್ ಆಗಿ ರೋಗಿ ಕಡೆ ಗಮನ ಹರಿಸಬೇಕು. ಅಂದರೆ ಯಾವಾಗ OPD ಬೇಸಿಸ್ ಮೇಲೆ ಉಪಚಾರಕ್ಕೆ ಬರ್ತಾರೋ ಆಗ ಸಂಬಂಧಿಕರು ರೋಗಿಗೆ ಮನೆಯಿಂದ ಕರ್ಕೊಂಡು ಬರುವಾಗ ಆ ಸಮಯದಲ್ಲಿ ರೋಗಿ ಏನೂ ತಿಂದಿಲ್ಲ ಅಥವಾ ಕುಡ್ದಿಲ್ಲ ಅನ್ನೋ ಕಾಳಜಿ ಮತ್ತು ಜಾಗ್ರತೆಯನ್ನು ಬಹಳ ಕಟ್ಟುನಿಟ್ಟಾಗಿ ತೆಗೆದುಕೊಳ್ಳಬೇಕು. ECT ಸಮಯದಲ್ಲಿ ಮತ್ತೊಂದು ಗಮನಾರ್ಹ ಅಪಾಯ ಇರುತ್ತೆ. ಅದು ಬುಲ್ ಕೊಡೋ ಸಮಯದಲ್ಲಿ ಬುಲ್ ಕೊಡಲು ಯಾವ ಔಷಧಗಳನ್ನು ಬಳಸ್ತೇವೆ ಅವುಗಳ ಪರಿಣಾಮ. ನಾವು ಆರಂಭದಲ್ಲಿ ECT ಫಿಟ್ನೆಸ್ ತೆಗೆದುಕೊಳ್ತೇವೆ, ಅಂದರೆ ಫಿಸಿಷಿಯನ್ ಒಪಿನಿಯನ್ ತೆಗೆದುಕೊಳ್ತೇವೆ. ಆ ರೋಗಿಯು ಬುಲ್ ಕೊಡಲು ಸೂಕ್ತವಾಗಿದ್ದಾನಾ ಅಥವಾ ಇಲ್ವಾ, ಆದರೂ ಬುಲ್ ಕೊಟ್ಟ ನಂತರ ನಾವು ರೋಗಿಗಳಿಗೆ ಔಷಧೀಯ ರಿಯಾಕ್ಷನ್ ಆಗುತ್ತಾ, ಕೆಲವು ರೋಗಿಗಳಿಗೆ ಉಸಿರಾಟಕ್ಕೆ ತೊಂದರೆ ಆಗಬಹುದು, ಅವನಿಗೆ ಬೇಗನೆ ಪ್ರಜ್ಞೆ ಬರೋದಿಲ್ಲ, ಹೀಗೆ ಕೂಡ ಆಗಬಹುದು. ಮತ್ತು ರೋಗಿಯ ಉಸಿರಾಟ ಮರಳಿ ಬರೋದಿಲ್ಲ, ಅಂದರೆ ಸಕ್ಸಿನಿಲ್ ಸ್ಕೋಲಿನ್ ಆಪ್ನಿಯಾ ಆಗಬಹುದು. ಇಂಥ ಸಮಯದಲ್ಲಿ ರೋಗಿಗೆ 15ರಿಂದ 20 ನಿಮಿಷ ಕೃತಕ ಉಸಿರಾಟ ಕೊಡಬೇಕಾಗತ್ತೆ ಅಥವಾ ವೆಂಟಿಲೇಟ್ ಮಾಡಬೇಕಾಗತ್ತೆ. ಕೆಲವು ರೋಗಿಗಳಿಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಥವಾ ಫ್ರೆಶ್ ಫ್ರೋಝನ್ ಪ್ಲಾಸ್ಮಾ ಕೊಡಬೇಕಾಗತ್ತೆ. ಕೆಲವು ರೋಗಿಗಳಿಗೆ ಉಸಿರಾಟಕ್ಕೆ ಹೆಚ್ಚು ತೊಂದರೆ ಆಗುತ್ತಿದ್ದರೆ ಅಂಥ ಸಮಯದಲ್ಲಿ ರೋಗಿಯನ್ನ ಬೇರೆ ಹಾಸ್ಪಿಟಲ್ನಲ್ಲಿ, ಅಂದರೆ ಟರ್ಷರಿ ಸೆಂಟರ್ನಲ್ಲಿ ಕೂಡ ಶಿಫ್ಟ್ ಮಾಡಬೇಕಾಗತ್ತೆ. ನೆನಪಿರಲಿ, ರೋಗಿಗೆ ಔಷಧೀಯ ರಿಯಾಕ್ಷನ್ ಆಗಬಹುದು ಅಥವಾ ಇಲ್ಲ, ಅಥವಾ ಬುಲ್ ನಡೆಯುತ್ತೆ ಅಥವಾ ಇಲ್ಲ. ಇದು ಬೇಗ ಗಮನಕ್ಕೆ ಬರೋದಿಲ್ಲ, ಅಂದರೆ ಆರಂಭದಲ್ಲಿ ಗಮನಕ್ಕೆ ಬರೋದಿಲ್ಲ. ಅದರಿಂದ ಬುಲ್ ಕೊಟ್ಟ ನಂತರ ನಮಗೆ ಗಮನಕ್ಕೆ ಬರಬಹುದು. ಅದರಿಂದ ಸಂಬಂಧಿಕರು ಈ ಎಲ್ಲಾ ಅಪಾಯಗಳನ್ನು ಗಮನಿಸಿ ನೆನಪಲ್ಲಿಟ್ಟುಕೊಳ್ಳೋದು ಅಗತ್ಯ ಇದೆ. ಸಂಬಂಧಿಕರು ಮತ್ತೊಮ್ಮೆ ಗಮನಿಸಿ, ECTಯ ಸಮಯದಲ್ಲಿ ಇವೆಲ್ಲ ಅಪಾಯಗಳು ಇರುತ್ತವೆ. ಈ ಅಪಾಯಗಳು ಎಲ್ಲ ರೋಗಿಗಳಲ್ಲಿ ಇರುತ್ತವೆ. ನಮಗೆ ರೋಗಿಯನ್ನ ಗುಣಪಡಿಸೋದಾದರೆ ಎಲ್ಲ ಈ ಅಪಾಯಗಳನ್ನು ನಾವು ಸ್ವೀಕರಿಸಬೇಕು. ಮಾನಸಿಕ ಕಾಯಿಲೆಗಳ ಬಗ್ಗೆ, ಲೈಂಗಿಕ ಸಮಸ್ಯೆ ಬಗ್ಗೆ ಮತ್ತು ವ್ಯಸನಮುಕ್ತಿಯ ಬಗ್ಗೆ ಹೆಚ್ಚಿನ ಮಾಹಿತಿಗೆ ನೀವು ನಮ್ಮ ವೆಬ್ಸೈಟ್ www.nirmalvyasanamuktikendra.comಗೆ ಭೇಟಿ ನೀಡಬಹುದು. ಮತ್ತು ಕೆಳಗೆ ಕೊಟ್ಟಿರೋ ಮೊಬೈಲ್ ನಂಬರ್ಗೆ ಕೂಡ ವೈಯಕ್ತಿಕವಾಗಿ ಸಂಪರ್ಕಿಸಬಹುದು. ನೀವು ನಮ್ಮ ಚಾನೆಲ್ಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅದರಿಂದ ಇದಕ್ಕಿಂತ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ನಾವು ತಲುಪಿಸಬಹುದು. ಧನ್ಯವಾದ.